ಸಿದ್ದು ಸಂಪುಟಕ್ಕೆ ಮೇಜರ್ ಸರ್ಜರಿ. 5 ಸಚಿವರು ಔಟ್, 5 MLAಗಳು ಇನ್. ಆಗಸ್ಟ್ನಲ್ಲಿ ಫಿಕ್ಸ್ ಆಯ್ತಾ ಮುಹೂರ್ತ? ಸಿಎಂ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಮೇಜರ್ ಸರ್ಜರಿ ನಡೆಯೋದು ಬಹುತೇಕ ಪಕ್ಕ ಆಗಿದೆ. 2.5 ವರ್ಷ ನಮ್ಮನ್ನ ಟಚ್ ಮಾಡೋರಿಗಿಲ್ಲ, ನಮ್ಮ ಕುರ್ಚಿ ಸೇಫ್ ಅಂತ ಅಂದ್ಕೊಂಡಿದ್ದ ಸಚಿವರಿಗೆ ಈಗ ಪುಕ್ಕ ಶುರುವಾಗಿದೆ. ಹಾಗಾದ್ರೆ ಸಂಪುಟದಿಂದ ಕೈ ಬಿಡೋ ಸಚಿವರು ಯಾರು? ಸಂಪುಟ ಸೇರೋ ಶಾಸಕರು ಯಾರು? ಆಗಸ್ಟ್ ನಲ್ಲಿ ಫಿಕ್ಸ್ ಆಗಿದ್ದಕ್ಕೆ ಗೊತ್ತಾ ಸಂಪುಟ ಪುನರ್ರಚನೆ ಮುಹೂರ್ತ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದ ದಿನದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ 3 DCM ಸೃಷ್ಟಿ, ಸಿಎಂ ಬದಲಾವಣೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ವು. ಆದ್ರೆ ಸಿಎಂ ಮತ್ತು DCM ದಿಲ್ಲಿಗೆ ಹೋಗಿ ಬಂದಿದ್ದೇ ತಡ ಸಿದ್ದು ಮತ್ತು DKC ಬಣಗಳ ಬಾಯಿಗೆ ಬೀಗ ಬಿದ್ದಿದೆ. ಹೈಕಮಾಂಡ್ ನಿಂದ ಖಡಕ್ ಮೆಸೇಜ್ ಬಂದಿದ್ದೇ ತಡ ಶಾಸಕರು ಮತ್ತು ಸಚಿವರು ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ಇದರ ಬೆನ್ನಲ್ಲೇ ಹೈಕಮಾಂಡ್ ಸಂಪುಟದ ಸಚಿವರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು MP ಸೀಟುಗಳನ್ನು ಗೆಲ್ಲಿಸಿಕೊಳ್ಳಲು ಹೈಕಮಾಂಡ್ ಸೂಚನೆ ನೀಡಿತ್ತು. ಜೊತೆಗೆ ಕರ್ನಾಟಕದಿಂದ ಹೆಚ್ಚು MP ಸೀಟುಗಳನ್ನು ಗೆಲ್ಲಿಸಿಕೊಡೋದಕ್ಕಾಗಿ ಸಚಿವರ ಪುತ್ರರು ಮತ್ತು ಸಂಬಂಧಿಕರಿಗೆ MP ಟಿಕೆಟ್ಗಳನ್ನು ಕೊಡಲಾಗಿತ್ತು. ಹೀಗಿದ್ರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 9 ಸೀಟು. ಇದರಿಂದ ಅಸಮಾಧಾನಗೊಂಡಿರೋ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಂಬಂಧಿಕರನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗದ ಸಚಿವರ ತಲೆದಂಡಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ ಎನ್ನಲಾಗುತ್ತಿದೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಿಂದ ಮೆಸೇಜ್ ಬಂದಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಕೇವಲ ಜಾತಿ ಪ್ರದೇಶದ ಕಾರಣಕ್ಕೆ ಸಚಿವ ಸ್ಥಾನ ಪಡೆದಂತವರನ್ನ ಸಚಿವ ಸ್ಥಾನದಿಂದ ಕೈಬಿಡುವ ಸಂದರ್ಭದಲ್ಲಿ ಪರಿಗಣಿಸಬೇಕು. ಅದರಲ್ಲೂ ತಮ್ಮ ಇಲಾಖೆಯಲ್ಲಿ ಚಾಪು ಮೂಡಿಸಲು ಸಾಧ್ಯವಾಗದ ಸಚಿವರು ಸರ್ಕಾರದಲ್ಲಿ ಇರುವುದರಿಂದ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಲಾಭ ಆಗುತ್ತಿಲ್ಲ. ಹೀಗಾಗಿ ಅಂತಹವರು ಸಂಪುಟದಲ್ಲಿ ಇರೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಇದರ ಬದಲು ಪ್ರಭಾವಿಯಾಗಿ ಕೆಲಸ ಮಾಡಲು ಸಾಧ್ಯವಿರುವ ಉತ್ಸಾಹಿಗಳಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡುವುದು ಸೂಕ್ತ ಅಂತೇಳಿ ಪಕ್ಷದ ಹೈಕಮಾಂಡ್ ಸೂಚಿಸಿದೆಯಂತೆ. ಎಲ್ಲ ಅಂದುಕೊಂಡಂತೆ ಆದರೆ ಇದು ಜುಲೈ 15ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು, ಅಧಿವೇಶನ ಮುಗಿದ ಮೇಲೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ನಡೆಯೋದು ಪಕ್ಕ ಎನ್ನಲಾಗ್ತಿದೆ. ಹಾಗಾದ್ರೆ ಸಂಪುಟದಿಂದ ಯಾವೆಲ್ಲ ಸಚಿವರನ್ನ ಕೈಬಿಡೋ ಸಾಧ್ಯತೆ ಇದೆ ಗೊತ್ತಾ? ಪುರಸಭೆ ಆಡಳಿತ ಹಾತ್ ಸಚಿವ ರಹೀಂ ಖಾನ್, ಅಬಕಾರಿ ಸಚಿವ RB ತಿಮ್ಮಾಪುರ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಆಹಾರ ಸಚಿವ KH ಮುನಿಯಪ್ಪ, ಕೃಷಿ ಸಚಿವ ಚಲುವರಾಯಸ್ವಾಮಿ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಪಕ್ಷದಿಂದ ಕೈಬಿಡೋ ಸಾಧ್ಯತೆ ಇದೆ. ಈ 6 ಸಚಿವರಲ್ಲಿ ಕನಿಷ್ಠ 3ರಿಂದ 5 ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಇದರಲ್ಲಿ KH ಮುನಿಯಪ್ಪ ಅವರ ಬದಲಿಗೆ ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಅವರ ಸಿಟ್ಟನ್ನು ತಣ್ಣಗಾಗಿಸುವ ಪ್ರಯತ್ನ ಮಾಡಬಹುದು. ದಿನೇಶ್ ಗುಂಡೂರಾವ್ ಅವರನ್ನ ಪಕ್ಷದ ಕೆಲಸಕ್ಕಾಗಿ ದಿಲ್ಲಿಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಸಂಪುಟ ಪುನರ್ರಚನೆಯಾದರೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಅದೇ ರೀತಿ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರ ಹೆಸರು ಕೂಡ ಸಂಪುಟ ಸೇರೋರ ಲಿಸ್ಟ್ ನಲ್ಲಿದೆ. ಈ ಬಗ್ಗೆ ಸಿಎಂ ಮತ್ತು DCMಗಳು ಒಳಗೊಳಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಈಗಾಗಲೇ ಕೈ ಬಿಡುವ ಸಚಿವರ ಲಿಸ್ಟ್ ರೆಡಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಸಂಪುಟ ಪುನರ್ರಚನೆ ಟೈಮಲ್ಲಿ KPCC ಅಧ್ಯಕ್ಷ ಹುದ್ದೆಯು ಬದಲಾಗುತ್ತಾ ಅನ್ನೋ ಚರ್ಚೆಯೂ ನಡೀತಾ ಇದೆ. ಹಾಗಾದ್ರೆ ಸಿದ್ದು ಸಂಪುಟ ಪುನರ್ರಚನೆ ಆಗೋದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.